ಅದಕ್ಕೆ ನಿಮ್ ಹತ್ರ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ದು. ಏನ್ ಹೇಳ್ತಾ ಇದೀಯ ನೀನು? ಅದು ಮೈನಾ ಅವ್ರಿಗೆ ಒಂದ್ ಕೆಟ್ಟ ಕನ್ಸ್ ಬಿತ್ತಂತೆ, ಅದಕ್ಕೆ ಸುಮಂಗಲಿ ಪೂಜೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಇದ್ರ ಬಗ್ಗೆ ನಿನ್ ಹತ್ರ ಕೇಳ್ದೆ ಇನ್ಯಾರ ಹತ್ರ ಕೇಳಲಿ ಸರ್ಸು? ಹೌದು ಅತ್ತೆ, ನೀವೇ ಮನೆ ಹಿರಿಯರು, ನಿಮ್ಮನ್ನ ಕೇಳಿ ಪೂಜೆ ಮಾಡೋಣ ಅಂತ ಅನ್ಕೊಂಡೆ. ಎಲ್ಲ ತೀರ್ಮಾನ ಮಾಡ್ಕೊಂಡ್ ಬಂದು ಕೇಳ್ತಾ ಇದ್ದೀರಾ ಅಲ್ವಾ, ಮಾಡೋದ ಬೇಡವಾ ಅಂತ? ಈ ವಿಷಯದ ಬಗ್ಗೆ ನಂಗೆ ಮಾತಾಡಕ್ ಇಷ್ಟನೂ ಇಲ್ಲ, ನಾನು ಮಾತಾಡೋದು ಇಲ್ಲ. ಏನಮ್ಮ ನೀನೇ ಮಾತಾಡಲ್ಲ ಅಂದ್ಮೇಲೆ ಇನ್ಯಾರು ಹೇಳ್ತಾರೆ? ನಿನ್ ಮಾತಿಗೊಂದು ಅರ್ಥ ಇದೆಯಾ? ನನ್ಗಂತೂ ಏನೂ ಅರ್ಥ ಆಗ್ತಿಲ್ಲ. ಅವಳು ಸುಮಂಗಲಿ ಪೂಜೆ ಮಾಡ್ತೀನಿ ಅಂತ ಹೇಳ್ತಾ ಇರೋದು. ಅದ್ರಲ್ಲೇನಿದೆ? ಈ ದೀಪ, ನಿನಗಿದೆಲ್ಲ ಅರ್ಥ ಆಗಲ್ಲ, ಸ್ವಲ್ಪ ಸುಮ್ನೆ ಇರ್ತೀಯಾ? ಅಲ್ಲ, ಮಾವ ಚೆನ್ನಾಗಿರ್ಬೇಕಾದ್ರೆ ಯಾರಾದ್ರೂ ಈ ಪೂಜೆ ಮಾಡ್ತಾರಾ? ಏಯ್ ಮೈನಾ, ಹಳ್ಳಿಯಿಂದ ತಾನೇ ಬಂದಿರೋದ್ ನೀನು, ಇದೆಲ್ಲ ಗೊತ್ತಾಗಲ್ವಾ ನಿನ್ಗೆ? ಅಲ್ಲ ತುಳಸಿ, ನನ್ಗೊಂದ್ ಅರ್ಥ ಆಗ್ತಿಲ್ಲ. ಆಗ್ಲಿಂದ ನಿನ್ನ ಹಳ್ಳಿಯಿಂದ ಬಂದಿರೋಳು ಅಂತ ಹೇಳ್ತಾನೆ ಇದ್ಯಾ? ಅತ್ತೆ ಹತ್ರ ಸುಮಂಗಲಿ ಪೂಜೆ ಬಗ್ಗೆ ಯಾಕೆ ಮಾತಾಡ್ಬಾರ್ದು? ಮೂಢನಂಬಿಕೆ ಅನ್ನೋದು ಹಳ್ಳಿಯವ್ರು ಮಾತ್ರ ಮಾತಾಡ್ತಾರಾ? ಆ ಪೂಜೆ ಮಾಡೋದು ಚೆನ್ನಾಗಿರ್ಲಿ ಅಂತ, ಆ ದೇವ್ರ ದಯೆಯಿಂದ ನನ್ ಮಗ ಚೆನ್ನಾಗೇ ಇದ್ದಾನೆ. ಆ ಪೂಜೆ ಮಾಡಿ ನನ್ ಮಗಂಗೆ ಏನಾದ್ರೂ ಆಗ್ಬೇಕು ಅಂತಾನ? ಅತ್ತೆ, ನೀವು ಈ ತರನೇ ಮಾತಾಡ್ತಿದ್ದೀರಲ್ವಾ? ನಿನ್ನೆ ರಾತ್ರಿ ನನ್ಗ ಕೆಟ್ಟ ಕನ್ಸ್ ಬಿದ್ದಿರೋದಿಕ್ಕೆ ಎಷ್ಟು ಭಯ ಪಟ್ಟಿದ್ದೀನಿ ಅಂತ ನನಗ್ ಮಾತ್ರ ಗೊತ್ತು. ನೀವ್ ಹೀಗ್ ಮಾತಾಡ್ಬೇಡಿ ಅತ್ತೆ. ಅಲ್ಲ ಅತ್ತೆ, ಇವ್ರು ಚೆನ್ನಾಗಿರ್ಬೇಕು ಅಂತ ನಿಮ್ ಹತ್ರ ಆಶೀರ್ವಾದ ಕೇಳಿದ್ರೆ ಯಾರ ಹತ್ರ ಆಶೀರ್ವಾದ ಕೇಳ್ಬೇಕು ನಾನು? ನೋಡಿ, ಈ ವಿಷಯವಾಗಿ ನಿಮ್ ಹತ್ರ ನಾನು ಒಪ್ಪಿಗೆ ಕೇಳ್ಬೇಕು ಅನ್ನೋದು ನನ್ ಸರಿಯಾದ ನಿರ್ಧಾರನ ಅಂತ ಅನ್ನಿಸ್ತಾ ಇದೆ. ಯಾರು ಎಷ್ಟೇ ಹೇಳಿದ್ರು ನಾನ್ ಮಾತ್ರ ಇದಕ್ಕೆ ಒಪ್ಕೊಳ್ಳಲ್ಲ. ನನ್ ಮಗಂಗೆ ಏನಾದ್ರೂ ಆದ್ರೆ ನಾನ್ ಸುಮ್ನೆನೂ ಇರಲ್ಲ. ಅತ್ತೆ, ನನ್ ಮಾತ್ ಕೇಳಿ. ಇಷ್ಟೊಂದೆಲ್ಲ ಹೇಳಿದ್ರು ಅಮ್ಮ ಅರ್ಥ ಮಾಡ್ಕೊಳ್ದೆ ಹೋಗ್ತಿದಾರಲ್ಲ. ಅವ್ರ ಮಗನ್ಗೇನಾದ್ರೂ ಆಗ್ಬಿಡತ್ತೆ ಅಂತ ಆತಂಕ ಅನ್ಸತ್ತೆ. ಅಲ್ಲ, ನಾನು ಈ ವಿಷಯನ ಯಾರ ಹತ್ರ ಕೇಳಿ ಹೆಂಗ್ ಪೂಜೆ ಮಾಡ್ಲಿ ನಾನು? ಗಾರ್ಮೆಂಟ್ಸ್ಗೆ ಹೋಗ್ತಿರಲ್ಲ, ಜಯಂತಿ ಅಕ್ಕ ಅವ್ರನ್ನೆಲ್ಲ ಕೇಳಿ. ನನ್ಗೂ ಹಾಗೆ ಅನಿಸ್ತಿದೆ. ಕರೆಕ್ಟ್. ಹಾಗಾದ್ರೆ ಬನ್ನಿ ಗಾರ್ಮೆಂಟ್ಸ್ಗೆ ಹೋಗೋಣ. ಬರ್ತೀನಿ ದೀಪ. ಬಾಯ್ ದೀಪ. ಸರಿ ಅದ್ಕೆ. ಸರಿ ಅಣ್ಣ. ನೋಡಿದ್ರ ಅತ್ತೆ, ನೀವಿನ್ನೂ ಪರ್ಮಿಷನ್ನೇ ಕೊಟ್ಟಿಲ್ಲ. ಅಷ್ಟು ಬೇಗ ಸುಮಂಗಲಿ ಪೂಜೆ ಮಾಡೋದಕ್ಕೆ ಕಂಪ್ಲೀಟ್ ಆಗಿ ರೆಡಿ ಆಗ್ಬಿಟ್ಟಿದ್ದಾಳೆ. ತುಳಸಿ, ಒಂದ್ ತರದಲ್ಲಿ ಪೂಜೆ ಮಾಡಿದ್ರೆ ಒಳ್ಳೇದೇ ಅಲ್ವಾ? ಅಯ್ಯೋ ಅತ್ತೆ, ಇದೇ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲ, ಅವಳು ಪೂಜೆ ಮಾಡ್ತಾ ಇರೋದು ಮಾವನ್ಗೆ ಒಳ್ಳೇದಾಗ್ಲಿ ಅಂತನಾ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ನೀನ್ ಹೇಳೋದ್ ನನ್ಗೆ ಅರ್ಥನೇ ಆಗ್ತಿಲ್ಲ ತುಳಸಿ. ಅತ್ತೆ, ಅವಳಿ ಪೂಜೆ ಮಾಡ್ತಿರೋದೆ ನಿಮ್ಮ ಮನೇಲಿ ಮೂಲೆ ಗುಂಪು ಮಾಡೋದಕ್ಕೆ. ನಿಮ್ ಮುಂದೆ ಅವಳು ಸುಮಂಗಲಿ ಪೂಜೆ ಮಾಡಿದ್ರೆ ನಿಮ್ಮನ್ನ ಆರಾಮಾಗಿ ಬುಟ್ಟಿಗೆ ಹಾಕೋಬಹುದು ಅಂತ. ಅಲ್ಲ ಅತ್ತೆ, ಅವಳು ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಿದ್ದಾಳೆ ನೋಡಿ. ಹಾಸ್ಟೆಲ್ ಅಲ್ಲಿ ಬೀಳ್ತಿರೋ ಕನ್ಸು ಮನೆಗೆ ಬರ್ತಿದ್ದಂಗೆ ಬಿದ್ಬಿಡುತ್ತಂತೆ. ಇದನ್ ಯಾರಾದ್ರೂ ನಂಬ್ತಾರ ಅತ್ತೆ? ಅತ್ತೆ, ಅವಳು ಒಂದೇ ಕಲ್ಲಲ್ಲಿ 9 ಹಕ್ಕಿ ಬೇಕಾದ್ರೂ ಹೊಡಿತಾಳೆ. ಇದಕ್ಕೂ ಮೇಲೆ ಈ ಮನೆಯಲ್ಲಿ ಸುಮಂಗಲಿ ಪೂಜೆ ನಡಿಬೇಕಾ ಬೇಡ್ವಾ ಅಂತ ನೀವೇ ಯೋಚನೆ ಮಾಡಿ. ಅತ್ತೆ, ನಾನ್ ಹೇಳ್ದೆ ಅಂತ ನೀವೇನು ಚಿಂತೆ ಮಾಡಕ್ ಹೋಗ್ಬೇಡಿ. ಇದ್ರ ಮೇಲೆ ನಿಮ್ಮಿಷ್ಟ ಅತ್ತೆ. ಲೋಗೋನ ಬರ್ತಿದ್ರಿ, ಇವತ್ತು ಯಾಕೆ ಇಷ್ಟು ಲೇಟ್ ಬಂದಿರಿ? ಅದು ಅತ್ತೆ ಹತ್ರ ಸ್ವಲ್ಪ ಮಾತಾಡ್ಕೊಂಡ್ ಬರೋದಿತ್ತು, ಅದಕ್ಕೆ ಲೇಟ್ ಆಯ್ತು. ಓ, ನೋಡಿದ್ಯಮ್ಮಮ್ಮ, ಆಗ್ಲೇ ಅತ್ತೆ ಹತ್ರ ಆರಾಮಾಗಿ ಮಾತಾಡ್ಕೊಂಡ್ ಬರೋಷ್ಟು ಬೆಳವಣಿಗೆ ಆಗ್ಬಿಟ್ಟಿದೆ. ಹೌದು, ಸುಮ್ನೆ ಇರ್ತೀರಾ?
ಬೇಕಿದ್ರೆ ಇವ್ರನ್ನೇ ಕೇಳಿ. ದ್ರೋರ್ ಹತ್ರನೇ ಅತ್ತೆ ಮಾತಾಡೋದು. ಹಗಲ್ಕಾಯಿಗ್ ಬೇವಿನ ಕೈ ಸಾಕ್ಷಿ. ಏನ್ ಧ್ರುವ ಅಮ್ಮನ್ ಜೊತೆ ಮಾತ್ ಫುಲ್ ಜೋರಂತೆ. ಅದು ಹಾಗೇನಿಲ್ಲ, ಒಂದ್ ವಿಷಯವಾಗಿ ನಮ್ಮ ಅಮ್ಮನ ಹತ್ರ ಮಾತಾಡ್ಬೇಕಿತ್ತು. ಅದಕ್ಕೆ ಪರ್ಮಿಷನ್ ಕೇಳೋದಕ್ಕೆ ಹೋಗಿದ್ವಿ ಅಷ್ಟೇ. ಓಹೋ ಪರ್ಮಿಷನ್ ತಗೊಳ್ಳೋಂತ ವಿಷಯ ಏನಿದ್ಯಪ್ಪ? ಅದು ಮೈನವರು ನಮ್ಮ ಮನೇಲಿ ಸುಮಂಗಲಿ ಪೂಜೆ ಮಾಡಬೇಕು ಅಂತ ಇದ್ದಾರೆ. ಅದಕ್ಕೋಸ್ಕರ ಪರ್ಮಿಷನ್ ಕೇಳೋದಕ್ಕೆ ಹೋದ್ರೆ ಅವ್ರು ಅದಕ್ಕೆ ಕೋಪ ಮಾಡಿಕೊಂಡು ಮಾತೇ ಆಡ್ಲಿಲ್ಲ, ಹೊರಟ್ಬಿಟ್ರು. ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಸುಮಂಗಲಿ ಪೂಜೆನಾ? ಅದೇನು ಇದ್ದಕ್ಕಿದ್ದ ಹಾಗೆ? ಅದು ಅಕ್ಕ, ನೆನ್ನೆ ರಾತ್ರಿ ಒಂದ್ ಕೆಟ್ಟ ಕನ್ಸ್ ಬಿತ್ತು. ಮೈನಾ ಅವ್ರೆ, ಇವಾಗ ಅದ್ರ ಬಗ್ಗೆ ಎಲ್ಲ ಮಾತಾಡ್ಬೇಕಾ? ಸುಮಂಗಲಿ ಪೂಜೆ ಬಗ್ಗೆ ಕೇಳಿ, ಇಲ್ಲಿ ಯಾರಾದ್ರೂ ಗೊತ್ತಿರೋರು ಅದ್ರ ಬಗ್ಗೆ ಮಾತಾಡ್ತಾರೆ. ನೀನು ಹೆಣ್ಮಕ್ಳ ಹತ್ರ ಸುಮಂಗ್ಲಿ ಪೂಜೆ ಮಾಡೋದು ಹೇಗೆ ಅಂತ ಕೇಳಕ್ ಬಂದಿದ್ಯಾ?